ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮುಷ್ಕರಕ್ಕೆ ಇಳಿಯುವಂತ ಸಾರಿಗೆ ನೌಕರರ ಸ್ಯಾಲರಿ ಕಟ್ ಆಗಲಿದೆಯಂತೆ. ಮೇ 20ನೇ ತಾರೀಕು ಸಾರಿಗೆ ನೌಕರರ ಮುಷ್ಕರ ಹಿನ್ನೆಲೆ ಸಾರಿಗೆ ನೌಕರರ ಮುಷ್ಕರ ಏನಿದೆ ಆ ಮುಷ್ಕರವನ್ನ ಹತ್ತಿಕ್ಕುವಂತ ನಿಟ್ಟಿನಲ್ಲಿ ಈ ಮಹತ್ವದ ಆದೇಶವನ್ನ ಹೊರಡಿಸಲಾಗಿದೆ. 4 ನಿಗಮಗಳ ನೌಕರರ ರಜೆ ರದ್ದು ಮಾಡುವಂತೆನೂ ಕೂಡ ಆದೇಶ. ಜೊತೆಗೆ ನೀವು ಮುಷ್ಕರಕ್ಕೆ ಇಳಿದಿದ್ದೆ ಆದ್ರೆ ಅದರಲ್ಲಿ ಭಾಗಿಯಾದ್ರೆ ನಿಮ್ಮ ಸ್ಯಾಲರಿ ಕಟ್ ಆಗುತ್ತೆ. ಅನಿವಾರ್ಯ ಸಂದರ್ಭ ಹೊರತುಪಡಿಸಿ ಉಳಿದ ಸಿಬ್ಬಂದಿಗೆ ರಜೆ ರದ್ದು. ಕೆಎಸ್ಆರ್ಟಿಸಿಯಿಂದ ನೋ ವರ್ಕ್ ನೋ ಸ್ಯಾಲರಿ ಆದೇಶ. ಸಾರಿಗೆ ಸಂಸ್ಥೆಗಳನ್ನ ಅಗತ್ಯ ಸೇವೆಗಳ ಕಾಯ್ದೆಯಡಿ ತರಲಾಗಿದೆ. ಎಸ್ಮಾ ಕಾಯ್ದೆಯಡಿ ಇರೋದ್ರಿಂದ ನೌಕರರು ಮುಷ್ಕರ ಮಾಡುವಂತಿಲ್ಲ. ಹೀಗಾಗಿ ನೌಕರರು ಕರ್ತವ್ಯಕ್ಕೆ ಗೈರು ಹಾಜರಾಗುವಂತಿಲ್ಲ ಅಂತೇಳಿ ಆದೇಶ ಹೊರಡಿಸಲಾಗಿದೆ. ನೀವು ಕರ್ತವ್ಯಕ್ಕೆ ಗೈರಾದ್ರೆ ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳುವಂತ ಎಚ್ಚರಿಕೆ ಕೂಡ ಈಗ ಹೊರಬಿದ್ದಿದೆ. ಆ ಮೂಲಕ ನೀವೇನಾದ್ರೂ ಮುಷ್ಕರಕ್ಕೆ ಹೋದ್ರಿ ಅಂತ ಅಂದ್ರೆ ನಿಮ್ಮ ಸ್ಯಾಲರಿ ಕಟ್ ಆಗುತ್ತೆ. ಜೊತೆಗೆ ಯಾವುದೇ ರಜೆಗಳು ನಿಮಗೆ ಸಿಗಲ್ಲ. ಅಗತ್ಯ ರಜವನ್ನ ಹೊರತುಪಡಿಸಿ ಬೇರೆ ಯಾವ ರಜಾನೂ ಕೊಡೋದಿಲ್ಲಂತೆ. ಎಸ್ಮಾ ಕಾಯ್ದೆಯಡಿ ಸದ್ಯ ಈ ಆದೇಶವನ್ನ ಹೊರಡಿಸಲಾಗಿದೆ. 4 ನಿಗಮಗಳ ನೌಕರರ ರಜೆ ರದ್ದು. ನೀವೇನಾದ್ರೂ 20ನೇ ತಾರೀಕು ಸಾರಿಗೆ ನೌಕರರು ಮುಷ್ಕರಕ್ಕೆ ಇಳಿದಿದ್ದೇ ಆದ್ರೆ, ಈಗಾಗಲೇ ಅವರು ಎಚ್ಚರಿಕೆ ಕೊಟ್ಟಿದ್ರು ಅನಿರ್ದಿಷ್ಟಾವಧಿ ಮುಷ್ಕರ ಮಾಡ್ತೀವಿ ಅಂತ. ಇವತ್ತು ಮಧ್ಯಾಹ್ನ ಒಂದು ಸಭೆ ಕೂಡ ಇದೆ, ಸಂಧಾನ ಸಭೆ. ಅದಕ್ಕೂ ಮುನ್ನಾನೆ ಈ ಒಂದು ಆದೇಶ ಈಗ ಪ್ರಕಟ ಆಗಿದೆ. ಮುಷ್ಕರಕ್ಕೆ ಇಳಿಯುವಂತ ಸಾರಿಗೆ ನೌಕರರಿಗೆ ಇದು ಬಿಗ್ ಶಾಕ್. ಹಾಗಾದ್ರೆ ಮುಷ್ಕರ ಯಾವ ಮಟ್ಟಕ್ಕೆ ನಡೆಯುತ್ತೆ ಅಥವಾ ಇವತ್ತಿನ ಸಂಧಾನ ಸಭೆಯಲ್ಲಿ ಸಂಧಾನ ಆಗಬಹುದಾ ನೋಡೋಣ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್. ಈಗ ಮುಷ್ಕರಕ್ಕಿಳಿಯೋದಕ್ಕೆ ಅಂತ ನೌಕರರು ತಯಾರಾಗಿದ್ರು, ಬಟ್ ಈಗ ನೋಡಿದ್ರೆ ನೋ ವರ್ಕ್ ನೋ ಸ್ಯಾಲರಿ ಅನ್ನುವಂತ ಆದೇಶ ಬಂದಿದೆ. ಮುಂದೇನಾಗುತ್ತೆ? ಇವತ್ತು ಬೇರೆ ಸಭೆನೂ ಇತ್ತು ಮಧ್ಯಾಹ್ನ. ಮುಖ್ಯ ಸಾರಿಗೆ ಇಲಾಖೆ ನೌಕರರ ಮುಷ್ಕರಕ್ಕೆ ಕೇವಲ ನಾಳೆ ಒಂದು ದಿನ ಮಾತ್ರ ಬಾಕಿ ಇರುವಂತದ್ದು. ನಾಡಿದ್ದು ಬೆಳಗ್ಗೆ 6 ಗಂಟೆಯಿಂದ ನಾವು ಮುಷ್ಕರವನ್ನ ಮಾಡ್ತೀವಿ ಅನ್ನುವಂತ ಒಂದು ತೀರ್ಮಾನಕ್ಕೆ ಸಾರಿಗೆ ನೌಕರರು ಬಂದಿದ್ದಾರೆ. ಇದ್ರ ಬೆನ್ನಲ್ಲೇನೆ ಮಧ್ಯಾಹ್ನ 3 ಗಂಟೆಗೆ ಕಾರ್ಮಿಕ ಇಲಾಖೆ ನೇತೃತ್ವದಲ್ಲಿ ಒಂದು ಸಂಧಾನ ಸಭೆನೂ ಕೂಡ ಇದೆ. ಇದ್ರ ಬೆನ್ನಲ್ಲೇನೆ ಕೆಎಸ್ಆರ್ಟಿಸಿ ಒಂದು ಆದೇಶವನ್ನು ಹೊರಡಿಸಿದೆ. ಸಾರಿಗೆ ಇಲಾಖೆ ಅಗತ್ಯ ಸೇವೆಗಳ ಅಡಿಯಲ್ಲಿ ಬರುತ್ತೆ. ಸೊ ಹೀಗಾಗಿ ಯಾವುದೇ ಕಾರಣಕ್ಕೂ ಸಾರಿಗೆ ನೌಕರರು ಮುಷ್ಕರವನ್ನ ಮಾಡಬಾರದು ಅನ್ನುವಂತಹ ಒಂದು ಮಾತನ್ನ ಹೇಳಿದೆ. ಜೊತೆಗೆ ಈಗ ಸಂಧಾನ ಸಭೆ ಇರುವಂತಹ ಸಂದರ್ಭದಲ್ಲೇನೆ ಮುಷ್ಕರಕ್ಕೆ ಕರೆಯನ್ನ ಕೊಟ್ಟಿರುವಂತದ್ದು, ಜೊತೆಗೆ ಮುಷ್ಕರಕ್ಕೆ ಪ್ರಚೋದನೆ ಕೊಡುವಂತದ್ದು ಕೂಡ ತಪ್ಪಾಗತ್ತೆ. ಸೊ ಅಂತವರ ವಿರುದ್ಧ ಕ್ರಮಕ್ಕೂ ಕೈಗೊಳ್ಳಬೇಕು ಅನ್ನುವಂತಹ ಒಂದು ಸೂಚನೆಯನ್ನ ಸಂಬಂಧಪಟ್ಟಂತಹ ಡಿಪೋ ಮ್ಯಾನೇಜರ್ಗಳಿಗೆ ಕೆಎಸ್ಆರ್ಟಿಸಿ ಎಂಡಿ ಅಕ್ರಮ್ ಪಾಷಾ ಒಂದು ಆದೇಶವನ್ನ ಹೊರಡಿಸಿದ್ದಾರೆ. ಹಾಗೇನೆ ನೋ ವರ್ಕ್ ನೋ ಸ್ಯಾಲರಿ ಅನ್ನುವಂಥದ್ದು, ಅಂದ್ರೆ ಕೆಲಸ ಮಾಡಿದ್ರೆ ಮಾತ್ರ ನಿಮ್ಗೆ ವೇತನ ಸಿಗುತ್ತೆ ಅನ್ನುವಂತಹ ಒಂದು ಆದೇಶವನ್ನು ಕೂಡ ಹೊರಡಿಸಿರುವಂತದ್ದು. ಎಲ್ಲೋ ಒಂದು ಕಡೆ ಸಾರಿಗೆ ನೌಕರರ ಮುಷ್ಕರವನ್ನ ಹತ್ತಿಕ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಆದೇಶ ಬಂದಿದೆಯಾ ಅನ್ನುವಂತಹ ಒಂದು ಪ್ರಶ್ನೆ ಮತ್ತೆ ಒಂದಷ್ಟು ಆಕ್ರೋಶನ ಕೂಡ ಸಾರಿಗೆ ಇಲಾಖೆ ನೌಕರರಿಂದ ಕೇಳ್ಬರ್ತಾ ಇದೆ. ಯಾಕಂತಂದ್ರೆ ನಮ್ಮ ಬೇಡಿಕೆನ ಈಡೇರಿಸಬೇಕು ಅಂತೇಳಿ ನಾವು ಹಲವು ಬಾರಿ ಮನವಿಯನ್ನ ಮಾಡಿದ್ವಿ. ಆದ್ರೆ ನಮ್ಮ ಬೇಡಿಕೆನ ಈಡೇರಿಸೋ ಬದಲು ಈ ರೀತಿಯಾದಂತ ನಮ್ಮ ಹೋರಾಟವನ್ನ ಹತ್ತಿಕ್ಕುವಂತ ಕೆಲಸವನ್ನ ಮಾಡ್ತಾ ಇದೆ. ಸೊ ನೀವು ಪ್ರತಿಭಟನೆಯನ್ನ ಮಾಡಿದ್ದೆ ಆದ್ರೆ ಅಥವಾ ಮುಷ್ಕರವನ್ನ ಮಾಡಿದ್ದೆ ಆದ್ರೆ ಅಥವಾ ಮುಷ್ಕರಕ್ಕೆ ಪ್ರಚೋದನೆಯನ್ನ ಕೊಟ್ಟಿದ್ದೆ ಆದ್ರೆ ಕಾನೂನಿ ರೀತಿಯಾದಂತ ಒಂದು ಕ್ರಮ ಕೈಗೊಳ್ತೀವಿ ಅನ್ನುವಂತ ಒಂದು ಎಚ್ಚರಿಕೆಯನ್ನ ಕೊಡುವಂತ ಕೆಲಸವನ್ನ ಕೆಎಸ್ಆರ್ಟಿಸಿ ಎಂಡಿ ಮಾಡಿದ್ದಾರೆ. ಆದ್ರೆ ಸಾರಿಗೆ ನೌಕರರು ನಾವು ಯಾವುದೇ ಕಾರಣಕ್ಕೂ ನಮ್ಮ ಬೇಡಿಕೆಯಿಂದ ಹಿಂದೆ ಸರಿಯುವಂತಹ ಪ್ರಶ್ನೆನೇ ಇಲ್ಲ. ನಮ್ಮ ಮೇಲೆ ಕಾನೂನು ರೀತಿಯಾದಂತಹ ಕ್ರಮಕ್ಕೆ ಜರುಗಿಸಲು ಮುಂದಾದ್ರೆ ನಾವು ಅದಕ್ಕೂ ಸಿದ್ಧರಿದ್ದೀವಿ ಅನ್ನುವಂತಹ ಒಂದು ಮಾತನ್ನ ಹೇಳಿದ್ದಾರೆ. ಸೊ ಈಗ ಒಂದ್ ಕಡೆ ನೋ ವರ್ಕ್ ನೋ ಸ್ಯಾಲರಿ ಅನ್ನುವಂತ ಆದೇಶ, ಮತ್ತೊಂದ್ ಕಡೆ ಸಂಧಾನ ಸಭೆ ಇದೆ. ಸೊ ಇವತ್ತು ಮಧ್ಯಾಹ್ನ 3 ಗಂಟೆ ನಂತರ ಗೊತ್ತಾಗುತ್ತೆ ಸಾರಿಗೆ ನೌಕರರ ಮುಷ್ಕರ ವಾಪಸ್ ಪಡಿತಾರ ಅಥವಾ ಮುಷ್ಕರ ನಿಗದಿಯಂತೆ ಮೇ 20ನೇ ತಾರೀಕು ಬೆಳಗ್ಗೆ 6 ಗಂಟೆಯಿಂದ ಇಡೀ ರಾಜ್ಯಾದ್ಯಂತ 4 ಸಾರಿಗೆ ನಿಗಮಗಳ ಬಸ್ಗಳು ನಿಲ್ಲುತ್ತಾ ಅನ್ನುವಂಥದ್ದು ಇವತ್ತು ಸಂಜೆ 3 ಗಂಟೆ ನಂತರ ಗೊತ್ತಾಗುತ್ತೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ಉಲ್ಲಾಸ್ ಮಾಹಿತಿಗೆ.